ಈ ಬಿಸಿಲಲ್ಲೂ ವಿಡಿಯೋ ಮಾಡಕ್ ಹೋಗ್ತಾ ಇದ್ದೀನಿ. ಟ್ವಿಸ್ಟ್ ಇದೆ, ಟ್ವಿಸ್ಟ್ ಏನು ಅಂತ ತೋರಿಸ್ತೀನಿ. ಈ ಫಿಶ್ ತಗೊಂಡಾಗಿದೆ 20 ದಿರಾಮ್ ಆಯ್ತು. 10 ದಿರಾಮ್ ಫಿಶ್ಗೆ ಶಿಸ್ತಾಗಿ ಕುತ್ಕೊಬೇಕಿಲ್ಲ, ಶಿಸ್ತಾಗಿ ಕುತ್ಕೊ. ಕನ್ನಡ ಅರ್ಥ ಆಗುತ್ತಾನ ನಿನಗೆ? ಅರ್ಬಿಕ್ ಮಾತಾಡೋದಲ್ಲ ನೀನು. ಅದು ನಮ್ ನವಗ್ರಾಮದ ಹುಡುಗರು ಕೇಳ್ಬೇಕಾ? ನಮ್ ಶೆಟ್ಟಿದು ಡ್ಯಾನ್ಸ್ ತೋರಿಸ್ತೀನಿ. ಗೈಸ್, ಅಬುದಾಬಿ ಅಂದ್ರೆ ನೀವ್ ಅನ್ಕೊಂಡಿರ್ತೀರಾ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿದಾವೆ, ಬಿಲ್ಡಿಂಗ್ ಗಳು, ದೊಡ್ಡ ದೊಡ್ಡ ಆಫೀಸ್ ಗಳು, ಐಷಾರಾಮಿ ಹೋಟೆಲ್ ಗಳು, ಪ್ಯಾಲೇಸ್. ಲಾಸ್ಟ್ ಟೈಮ್ ನಾನು ನನ್ನ ವಿಡಿಯೋದಲ್ಲಿ ಪ್ಯಾಲೇಸ್ ತೋರಿಸ್ಬಿಟ್ಟಿದ್ದೆ. ಅದೇ ತರ ಅಬುದಾಬಿ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಆ ಸಮುದ್ರ ತೀರ, ಆ ಸಮುದ್ರ ತೀರದಲ್ಲಿ ಒಂದು ಕೊನೆ ಭಾಗದಲ್ಲಿ ಫಿಶ್ ಮಾರ್ಕೆಟ್ ಇದೆ. ಅದೇ ಮೀನಾ ಜಾಯದ್ ಪೋರ್ಟ್. ಆ ಪೋರ್ಟ್ ಹತ್ರ ನಾನು ಇವತ್ತು ಬಂದಿದ್ದೀನಿ. ಇಲ್ಲಿ ಫ್ರೆಶ್ ಮೀನ್ಗಳು ಬರ್ತವೆ. ನಾವ್ ಅಲ್ಲೇ ತಗೊಂಡು ಫ್ರೈ ಬೇಕಾದ್ರೆ ಅವರೇ ಮಾಡ್ಕೊಡ್ತಾರೆ. ಎಕ್ಸ್ಟ್ರಾ ಚಾರ್ಜಸ್ ಆಗತ್ತೆ. ಇವತ್ತು ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸಖತ್ತಾಗಿದೆ ಸಮುದ್ರ ತೀರ. ನನಗೆ ಗೊತ್ತಿಲ್ಲ ಆ ಕಡೆ ಬೋಟಿಂಗ್ ಎಲ್ಲ ಇದೆ, ಎಲ್ಲಿ ಯಾವ ಕಡೆಯಿಂದ ಹೋಗೋದು ಅಂತ. ಅಲ್ಲಿ ಫಿಶಿಂಗ್ ಬೇರೆ ಮಾಡ್ತಾ ಇದಾರೆ, ನೋಡೋಣ. ಅಲ್ಲಿ ಹೋಗ್ತೀನಿ. ಫಿಶ್ ಮಾರ್ಕೆಟ್ ಹತ್ರನು ಹೋಗ್ಬೇಕು, ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ವೆಯ್ಟ್ ಮಾಡ್ತಾ ಇರಿ, ಅಲ್ಲಿದೆ ಫಿಶ್ ಮಾರ್ಕೆಟ್. ಗಾಯ್ಸ್, ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಇಲ್ಲಿ ಸೆಕೆಗೆ ಬೆವರು ಮಳೆ ಬಂದಂಗ್ ಬರ್ತಾ ಇದೆ. ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲಲ್ಲ, ಸಾರಿ ಡಿಪ್ರೆಷನ್. ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಅಲ್ಲ, ಇಲ್ಲಿ ಬಿಸಿಲಿಗೆ ಮಳೆ ಬರುತ್ತೆ ನಮ್ಮ ಮೈ ಮೇಲೆ. ಸಾಕಾಗೋಗಿದೆ ನಂಗೆ. ಈ ಹಕ್ಕಿ ಏನ್ ಚಾಲಾಕಿದೆ ಅಂದ್ರೆ, ನಾವೆಲ್ಲ ಅನ್ಕೊಂತೀವಿ ಮನುಷ್ಯರು ಸಿಕ್ಕಾಪಟ್ಟೆ ಬುದ್ಧಿವಂತರು ಅಂತ. ಅವೆಲ್ಲ ಸುಳ್ಳು. ಈ ಹಕ್ಕಿ ಮೀನ್ ಹಿಡಿಯತ್ತೆ, ನೀರಿನೊಳಗೆ ಮೀನ್ ಓಡಾಡ್ತಿರತ್ತಲ್ಲ, ಅದನ್ನ ಕರೆಕ್ಟಾಗಿ ಗೆಸ್ ಮಾಡಿ ಹಿಡಿಯತ್ತೆ. ಮುಗ್ಸ ಬೇಗ. ಮುಗ್ಸಿಲ್ಲನೋ, ಹೊಟ್ಟೆ ತುಂಬಿಲ್ಲನೋ, ಬೇಗ ಮನೆ ಹೋಗಲಿ. ಹೆಂಡತಿ ಮಕ್ಳು ಕಾಯ್ತಿರ್ತಾರ, ನಾವು ಜವಾಬ್ದಾರಿ ಬೇಡ ನಿಂಗೆ. ಹೋಗ್ ಮನೆಗೆ. ಸಖತ್ ಚಾಲಾಕಿದೆ. ಫಿಶ್ ಮಾರ್ಕೆಟ್ ಒಳಗೆ ಹೋಗ್ಬೇಕು. ಹೋಗೋಣ, ಸ್ವಲ್ಪ ಹೊತ್ತು ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಹೇಗಿದೆ ಅಂತ ನೋಡೋಣ. ದೊಡ್ಡ ಮಾರ್ಕೆಟ್ ಅಂತೆ, ನಾನು ಇದುವರೆಗೂ ಹೋಗಿಲ್ಲ. ಮೀನಾ ಪೋರ್ಟ್. ಕಾಯ್ತಾರ್ರಿ ಹೋಗುವ. ಐ ಥಿಂಕ್ ಈ ಕಡೆ ಕೆಲಸ ಎಲ್ಲ ಆಗ್ತಿದೆ ಅನ್ಸುತ್ತೆ. ಇಲ್ಲ ಏನೋ ಇದೆ. ಇನ್ನೊಂದು 5 ವರ್ಷ ಬಿಟ್ಟಾದ್ಮೇಲೆ ಎಲ್ಲ ಸರಿ ಆಗತ್ತ. 5 ವರ್ಷ ತನಕ ಯಾರು ಇರ್ತಾರಲ್ವಾ ಗೊತ್ತಿಲ್ಲ. ಹಣೆ ಬರ್ದಲ್ಲಿ ಏನ್ ಬರ್ದಿದೆ ಏನು ಅಂತ. ನಾವ್ ಅನ್ಕೊಂಡಿದ್ವಾ ದುಬೈಗೆ ಬರ್ತೀವಿ. ಯಾವತ್ತು ಅನ್ಕೊಂಡಿರಲ್ಲ ಗೈಸ್, ನಮ್ ಜೀವನ ಎಲ್ಲಿ ಹೇಗ್ ಚೇಂಜ್ ಆಗತ್ತೆ ಅಂತ. ಸಣ್ಣದೊಂದು ಕಿಡಿ ಸಾಕು, ಎಲ್ಲೆಲ್ಲೋ ಹೋಗ್ಬಿಡ್ ಅಲ್ವಾ. ಯಾವಾಗ್ಲೂ ಜೀವನದಲ್ಲಿ ಚಾಯ್ಸ್ ಮಾಡ್ಬೇಕಾರೆ ಥಿಂಕ್ ಮಾಡ್ರಿ. ಕೆಲವೊಂದ್ಸಲ ಥಿಂಕ್ ಮಾಡೋಕ್ಕೂ ಟೈಮ್ ಇರಲ್ಲ. ಎಲ್ಲ ಆದ್ಮೇಲೆ ಗೊತ್ತಾಗತ್ತೆ, ಅಯ್ಯೋ ನಾವ್ ಮಾಡಿದ್ ತಪ್ಪಲ್ಲ ಅಂತ. ಅಲ್ಲಿ ತನಕ ಎಲ್ಲ ಮುಗ್ದೋಗಿರತ್ತೆ. ಮುಗ್ದೋದ್ಮೇಲೂ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ನಂತರ ಅಲ್ವಾ. ಎಲ್ಲ ಮುಗ್ದೋಯ್ತು ಅಂತ ಕುತ್ಕೊಂಡಿದ್ದೀರಾ. ನಾನು ಇವತ್ತು ದುಬೈಗೆ ಬರ್ತಿದ್ದಿಲ್ಲ. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾರೆ. ತಲೆ ಕೆಡ್ಸ್ಕೊಂಡ್ ಬರ್ತಾವೆ. ಊರಲ್ಲಿ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ನನ್ ಫ್ರೆಂಡ್ಸ್ ನನ್ ವಿಡಿಯೋನೇ ನೋಡ್ತಿಲ್ವಾ ಅನ್ಸತ್ತೆ. ಏನಂತಾನೆ ಗೊತ್ತಾಗಲ್ಲ, ಲೈಕೇ ಮಾಡಲ್ಲ. ಗೈಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. 100 ಸಬ್ಸ್ಕ್ರೈಬರ್ಗೆ 16 ಜನ ಇದಾರೆ. 100 ಆದ್ರೂ ಮಾಡ್ಕೊಡ್ರಿ ಪ್ಲೀಸ್. ಹೋಗೋಣ ಒಳಗೆ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಹೋಗುವ ಅಲ್ವಾ. ಮೀನೆಲ್ಲ ಸಿಗತ್ತೆ ಅಂತೆ. ನನ್ ಫ್ರೆಂಡ್ ಯಾರು ಇದ್ದಿದ್ರೆ ತಗೊಂಬೋದಾಗಿತ್ತು. ನಾನ್ ನೋಡ್ತೀನಿ, ಸಣ್ಣದ್ ಯಾವ್ದಾರ ಮೀನ್ ಸಿಕ್ಕರೆ ತಗೊಂಡು ನಿಮಗೆ ತೋರ್ಸ್ಬೇಕಲ್ಲ ಏನು ಹೇಗೆ ಅಂತ. 2 hours later. ಗೈಸ್, ಮೀನ್ ಮಾರ್ಕೆಟಿಗೆ ಬಂದಾಗಿದೆ. ಇವೆಲ್ಲ ಉಪ್ಪಿನಕಾಯಿಗಳು, ಒಣಮೀನು, ಉಪ್ಪಿನಕಾಯಿ ಎಲ್ಲ ಟೈಪಿಂದು ಮೀನ್ ಸಿಗ್ತಾವೆ ಇಲ್ಲಿ. ಪಲ್ ಕಲರ್ ಆಗಿದೆ ಮೀನು. ಇಲ್ಲಿ ಮೀನ್ ತಗೊಂಡು ಇಲ್ಲಿ ಫ್ರೈ ಮಾಡ್ಕೊಡ್ತಾರೆ. ಎಷ್ಟು ಟೈಪಿನ ಮೀನ್ ಇದೆ ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಮೀನು. ಇಲ್ಲೇನೆ ಸಿಗಡಿ ಇದೆ, ಸಿಗಡಿ. ಎಲ್ಲ ಟೈಪು ಮೀನ್ ಸಿಗ್ತವೆ ಇಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ದೊಡ್ಡ ಮಾರ್ಕೆಟ್. ಅಲ್ಲಿ ತನಕ ಇದೆ. ಒಂದ್ ಮೀನ್ ತಗೊಬೇಕು, ಯಾವ್ದು ತಗೊಳ್ಳೋದು ಅಂತ ನೋಡ್ತಾ ಇದೀನಿ. ತಗೊಂಡು ಫ್ರೈ ಮಾಡಿ ತಿನ್ನೋಣ. ಇದೇ ಡ್ರೈ ಮ್ಯಾಂಗೋ, ಎಲ್ಲ ಡ್ರೈ ಫಿಶ್ಗಳು. ये छोटा हो गया ना? एक आध में हो जाएगा। नहीं, थोड़ा सा तो उसके भी थोड़ा सा छोटा है। ये एक आदमी के इधर आ इधर। आओ, ये कौन सा मछली है? उसके शेरी का सेम देखो वीडियो बना। फ्रेश है? फ्रेश है।
ಅಭಿ ಕ್ಲೀನ್ करके दिएगा वो करते हैं मैं बताता हूँ। ಫಿಶ್ ತಗೊಂಡಾಗಿದೆ 20 ದಿರಮ್ ಆಯ್ತು. 10 ದಿರಮ್ ಫಿಶ್ಗೆ 10 ದಿರಮ್ ಮಸಾಲೆ ಹಾಕಿ ಫ್ರೈ ಮಾಡ್ಕೊಡ್ತಾರೆ. ಇವ್ರದ್ದೇ ಅಂಗಡಿ ಇದೆ, ಅಲ್ಲಿ ಅಂಗಡಿ ಹತ್ರ ಹೋಗಿ ಫಿಶ್ ಫ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಫಿಶ್ ಟೇಸ್ಟ್. ಫ್ರೆಶ್ ಫಿಶ್ ಅಂತ ನೋಡುವ. ಪೇಡ್ ಆಲ್ರೆಡಿ ಗ್ರಿಲ್ ಕರೆಗಾ स्पाइस स्पाइसी लाइट स्पाइसी ओके नॉट टू मच थैंक यू 10 ರೂಪಾಯಿ दिया आधा घंटा लगेगा आधा घंटे ಆಗತ್ತಂತೆ. ಅರ್ಧ ಗಂಟೆ ತನಕ ಕಾಯಬೇಕು ಈಗ ಫಿಶ್ ತಿನ್ನಕ್ಕೆ. ಚೆನ್ನಾಗಿದೆ ಇದು. ಇಲ್ಲಿ ಗ್ರಿಲ್ ಎಲ್ಲ ಮಾಡ್ಕೊಡ್ತಾರೆ. ಇಲ್ಲೇ ಮಾರ್ಕೆಟ್. ಈ ಮಾರ್ಕೆಟ್ ಅಲ್ಲಿ ಫಿಶ್ ತಗೊಳ್ಳೋದು, ಇಲ್ಲೇ ಬಂದು ಗ್ರಿಲ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. A few days later. ಫಿಶ್ ಕೈಗೆ ಬಂದಾಗಿದೆ, ತಿನ್ನೋದೊಂದೇ ಬಾಕಿ. ಯಾವ್ದಾರ ಟೇಬಲ್ ಮೇಲೆ ಇಟ್ಟು ತಿನ್ಬೇಕು. ಈಗ ಹೋಗಿ ನೀರು ಕುಡಿಯಕ್ ನೀರಿಲ್ಲ ಅಂದ್ರೆ ಜ್ಯೂಸ್ ಕುಡ್ಕೊಂಡ್ ತಗೊಂಡ್ಬರ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಸಿಕ್ಕಾಪಟ್ಟೆ ಶೆಕೆ ಇದೆ. ಸ್ಟಾರ್ಟ್ ಮಾಡುವ ತಿನ್ನಕ್ಕೆ. 0 ಕೋಕ್ ತಗೊಂಡಿದೀವಿ. ಸರಿ 0 ಸನ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಐ ಥಿಂಕ್ ಚೆನ್ನಾಗಿರುತ್ತೆ. ನನಗೆ ಮೀನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಅರಬಿಕ್ ಮಸಾಲ ಚೆನ್ನಾಗಿದೆ. ಮೀನ್ ಫ್ರೈ ಹೆಂಗೆ ಮಾಡಿದ್ರು ತಿನ್ನಕ್ ಚೆನ್ನಾಗಿರುತ್ತೆ. ಮೀನಿಗೆ 10 ದಿರಮ್ ಆಯ್ತು. ಅದು ಫ್ರೈ ಮಾಡಿ ಮಸಾಲೆ ಮಾಡ್ಕೊಡಕ್ಕೆ 10 ದಿರಮ್ ತಗೊಂತಾರೆ. ಟೋಟಲ್ 20 ದಿರಮ್. 20 ದಿರಮ್ ಇಷ್ಟು ದೊಡ್ಡ ಫಿಶ್ ಗೆ ವರ್ತ್ ಅನ್ಸುತ್ತೆ. ಯಾಕಂದ್ರೆ ನೀವು ಹೋಟ್ಲಲ್ಲೆಲ್ಲ ಹೋಗಿ ತಗೊಂಡ್ರೆ ಮಿನಿಮಮ್ 50 ದಿರಮ್ಸ್ ಇರುತ್ತೆ. ಇದು 20 ದಿರಮ್ ನಿಮಗೆ ಇಂಡಿಯಾದಲ್ಲಿ ಕನ್ವರ್ಟ್ ಮಾಡಿ ಹೇಳಿದ್ರೆ 520 ರುಪೀಸ್ ಆಗುತ್ತೆ. ಹೋಟ್ಲಲ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಚೆನ್ನಾಗಿದೆ ಮೀನ್. ಸೆಕೆ ಬೇರೆ, ಬಿಸಿ ಬಿಸಿ ಮೀನು. 0 7 ಅಪ್. ಡಯಟ್ ಮಾಡ್ತಾ ಇದ್ದೀನಿ. ಅವಾಗ ತಣ್ಣ ಗಾಳಿ ಬೀಸತ್ತೆ. ವಿಷಯ ಏನಂದ್ರೆ ಮೀನ್ ತಿಂದು ಕೈ ತೊಳೆದಿಲ್ಲ ಅಂತ ಗೊತ್ತಿಲ್ಲ ನಂಗೆ. ಫ್ರೂಟ್ ಶಾಪ್ ಎಲ್ಲ ಇದೆ, ಎಕ್ಸ್ಪೆನ್ಸಿವ್ ಕಮ್ಮಿ ಇದೆಯಾ ಗೊತ್ತಿಲ್ಲ. ನಾನು ಅನ್ಕೊಂಡೆ ಜಾಸ್ತಿ ತಗೊಂತಾರೆ ನೀರ್ ಬಾಟ್ಲಿಗೆ ಮತ್ತೆ ಇದಕ್ಕೆ ಅಂದ್ರೆ 3 ದಿರಮ್ ತಗೊಂಡಿದ್ದು. ಸೇಮ್ ರೈಟ್. ಗೈಸ್ ಕಮೆಂಟ್ ಅಲ್ಲಿ ತಿಳಿಸ್ರಿ ಯಾರಿಗೆ ಮೀನ್ ತಿನ್ನಕ್ ತುಂಬಾ ಇಷ್ಟ ಅಂತ. ಅದ್ರಲ್ಲೂ ಯಾವ ಮೀನ್ ನೀವು ತಿನ್ನೋದು ಅಂತ ಹೇಳ್ರಿ. ಈ ಮೀನ್ ಹೆಸರು ನಂಗೆ ಗೊತ್ತಿಲ್ಲ, ಮತ್ತೆ ತಿಂತಾ ಇದೀನಿ. ಟೇಸ್ಟ್ ಚೆನ್ನಾಗಿದ್ರೆ ಆಯ್ತು. ಯಾವ ಮೀನ್ ಆದ್ರೆ ಏನು. ಮತ್ತೊಂದು ವಿಷಯ ಗೈಸ್, ಯಾರಾದ್ರೂ ಅಬುದಾಬಿಲಿ ಇರೋರು ಈ ವಿಡಿಯೋ ನೋಡ್ತಾ ಇದ್ರೆ, ನಿಮಗೆ ಅಕಸ್ಮಾತ್ ಏನಾದ್ರು ಇಲ್ಲಿ ವ್ಲಾಗ್ ಮಾಡಬೇಕು, ವಿಡಿಯೋ ತೆಗಿಬೇಕು ಅಂತ ಇದ್ರೆ, ಇಲ್ಲಿ ಕ್ಯಾಮೆರಾಗಳಿಗೆಲ್ಲ ಪರ್ಮಿಷನ್ ಕೊಡಲ್ಲ ಅವರು. ಓನ್ಲಿ ಮೊಬೈಲ್ ಅಲ್ಲಿ ಶೂಟ್ ಮಾಡಬಹುದು. ಟ್ರೈಪೋಡ್ ಎಲ್ಲ ಯೂಸ್ ಮಾಡಂಗಿಲ್ಲ, ಮೈಕ್ ಯೂಸ್ ಮಾಡಂಗಿಲ್ಲ. ಇರೋ ಕೊಡ್ತೀನಿ ಇರೋ. ನೀನ್ ಮೀನ್ ತಿಂತೀಯಾ? ಕೆಳಗ್ ಬಾ. ಓ ಸಖತ್ತಾಗಿ ಮೀನ್ ತಿನ್ನತ್ತೆ. ನನಗೊಂದು ಪಾರ್ಟ್ನರ್ ಸಿಕ್ಕಿದೆ ಇವತ್ತು ಮೀನ್ ತಿನ್ನಕ್ಕೆ. ಏಯ್ ಕುತ್ಕೋ, ಇಲ್ಲಿ ಕುತ್ಕೋ, ಅದು ಕುಡಿಬಾರ್ದು. ಮೀನ್ ಕೊಡ್ತೀನಿ, ಕುತ್ಕೋ. ಇಲ್ಲಿ ಶಿಸ್ತಾಗಿ ಕುತ್ಕೊಬೇಕಿಲ್ಲ, ಶಿಸ್ತಾಗಿ ಕುತ್ಕೋ. ಈ ಕಡೆ ಬಾ, ಪೀಚೆ ಬರ್ತೀನಿ. ಮೀನ್ ತಿನ್ನಕ್ಕೆ ಪಾರ್ಟ್ನರ್ ನನಗೆ ಇವತ್ತು. ಒಂದ್ ಸೈಡಿನ ತಿಂದಾಯ್ತು, ಇನ್ನೊಂದ್ ಸೈಡಿನ ತಿನ್ಬೇಕು. ಬರ್ಬೇಡ ಇರೋ. ಯಾಕೋ ಈ ಅಬುದಾಬಿಲಿರೋ ಬೆಕ್ಕಿಗೂ ಫಿಶ್ ಮೇಲೆ ಆಸೆ. ನಮ್ಮ ಊರಲ್ಲಿ ಫಿಶ್ ಮಾರ್ಕೆಟ್ ಇಂದ ಫಿಶ್ ಎಲ್ಲ ಎತ್ತಾಕೊಂಡು ಓಡ್ತಾ ಇರ್ತವೆ ಬೆಕ್ಕು. ಅರ್ಧ ಪಾಲ್ ಮಾಡು. 5 ದಿರಮ್ ಕೊಡ್ತೀಯ? ಕೊಡ್ತೀನಿ. ಕುತ್ಕೊಂಡಿದ್ದೆ ತಾನು ಎಷ್ಟು ತನಕ. ಕುತ್ಕೋ. ಅಲ್ಲಿ ಕೊಟ್ಟಿಲ್ವಾ ನಾನು? ಭೇದ ಭಾವ ಮಾಡೋದ್ನ? ಹೋದ ಸಿಟ್ಟು ಬಂದು. ಕನ್ನಡ ಅರ್ಥ ಆಗತ್ತ ನಿನಗೆ? ಅರ್ಬಿಕ್ ಮಾತಾಡೋದಲ್ಲ ನೀನು ಅಂತ. ಮೇಲ್ ಬಾ. ಅನ್ಕೊಂಡಿದ್ದೆ ಒಬ್ನೇ ಮೀನ್ ತಿನ್ನಕ್ ಬರ್ಬೇಕಂತ. ದೇವದಾಸನ್ ಕಳ್ಸಿದ್ದಾರೆ. ದೇವದಾಸನ ಬೇರೆ ತರ ಅರ್ಥ ಬಂದ್ಬಿಡತ್ತೆ ಸಾಯಿ. ಗೈಸ್ ಟಾಕ್ಸಿಕ್ ಮೂವಿ ಬರ್ತಾ ಇದೆ, ಮಿಸ್ ಮಾಡ್ಬೇಡ್ರಿ. ಟ್ರೈಲರ್ ನೋಡಿದೆ, ಸಾಕತ್ತಾಗಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದೀವಿ ಅಬುದಾಬಿಲಿ. ರಿಲೀಸ್ ಡೇನೆ ಹೋಗೋದು. ಊರಿನ ತರ ಟೈಪ್ ಎಲ್ಲ ಇರಲ್ಲ. ಥಿಯೇಟರ್ ಎಲ್ಲ ಡ್ಯಾನ್ಸ್ ಮಾಡೋದು ಅವೆಲ್ಲ ಇಲ್ಲ. ಸುಮ್ನೆ ಹೋದ, ಒಳಗಡೆ ಕುತ್ಕೊಂಡ, ನೋಡ್ದ, ಬಂದ. ಊರಲ್ಲಿ ನೋಡೋ ಮಜಾನೇ ಬೇರೆ. ನಾವು ಊರಿಗೆ ವೆಕೇಶನ್ ಬಂದ್ರೆ ಮೂವಿಗೆ ಹೋಗ್ತೀವಿ. ಅಲ್ಲಿ ಕೂಗಾಟ. ಇರೋದ್ 4 ಜನ ಇದ್ರು ಕೂಗೋದು, ಸಿಳ್ಳೆ ಹೊಡಿಯೋದು. ಅದು ನಮ್ ನವಗ್ರಾಮದ ಹುಡುಗರು ಕೇಳ್ಬೇಕಾ? ಪೆಪ್ಸಿ ಕುಡಿತವೆ, ಡ್ಯಾನ್ಸ್ ಮಾಡಕ್ ಹಿಡಿತವೆ. ನೆಕ್ಸ್ಟ್ ಟೈಮ್ ಹೋದಾಗ ಥಿಯೇಟರ್ ಕರ್ಕೊಂಡೋಗಿ ನಮ್ ಶೆಟ್ಟಿದು ಡ್ಯಾನ್ಸ್ ತೋರಿಸ್ತೀನಿ. ಆಕ್ಟರ್ ಶೆಟ್ಟಿ ಡ್ಯಾನ್ಸ್ ಮಾಡ್ತಾನೆ ಮೂವಿಗೆ ಹೋದ್ರೆ. ಹುಚ್ಚ ಆಗ್ಬಿಡ್ತೀರ ನೀವು. ಊರಲ್ಲಿ ಇರೋ ವೈಬೇ ಬೇರೆ. ಹೊರಗೋದ್ರು ಒಂದ್ ಹೆಜ್ಜೆ ಮುಂದಿಟ್ಟು ಹೊರಗಿಟ್ರೆ ಫ್ರೆಂಡ್ಸ್ ಮಗ ಅಂತ ಬರ್ತಾರೆ. ನಂಗೆ ಚಿಕನ್ ಮಟನ್ ಕಿಂತ ಮೀನ್ ತಿನ್ನೋದ್ರಲ್ಲಿ ಮಜಾನೇ ಬೇರೆ. ಫುಲ್ ಮೀನನ್ನೇ ಮುಗಿಸ್ಬಿಟ್ಟೆ. ನನ್ ಪಾರ್ಟ್ನರಿಗೆ ಹೊಟ್ಟೆ ತುಂಬ ಹೋಗ್ಬಿಟ್ಟ. 5 ದಿರಮ್ ಕೊಡಂದ್ರೆ ಕೊಡ್ತೀರ. ಹೋಗಲು ಮೀನ್ ಟೇಸ್ಟ್ ಚೆನ್ನಾಗಿಲ್ಲ ಅಂತೆ. ಅಲ್ಲ ಕೂತ್ಕೊಳ್ಳಿ. ಹೊಟ್ಟೆ ತುಂಬಿದ್ಮೇಲೆ ಹಂಗೆ ಮೀನ್ ಟೇಸ್ಟ್ ಚೆನ್ನಾಗಿಲ್ಲ ಅಂತಾನೆ. ಗೈಸ್ ಫೈನಲಿ ಖಾಲಿ ಮಾಡಿದೆ. ನೀ ಎಂತಕ್ಕೂ ಬಂದೆ ಈಗ? 5 ದಿರಮ್ ಕೊಡು ಅಂದ್ರೆ ಈಗ ಬಂದಿದೆ. ಫೈನಲಿ ಗಾಯ್ಸ್ ಫಿಶ್ ಎಲ್ಲ ತಿಂದು ಟೇಸ್ಟ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಬಂದಾಗಿದೆ. ಚೆನ್ನಾಗಿತ್ತು, ಗುಡ್ ಎಕ್ಸ್ಪೀರಿಯನ್ಸ್. ನೀವು ಅದೇ ಹೋಟ್ಲಲ್ಲಿ ತಿಂದ್ರೆ ನಿಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ಇಲ್ಲಿ ಬಂದು ತಿನ್ಬಹುದು. ನಿಮಗೆ ಆಪ್ಷನ್ಗಳು ತುಂಬಾ ಇರ್ತವೆ. ಯಾವ ಫಿಶ್ ಬೇಕೋ ಆ ಫಿಶ್ ಗಳನ್ನ ತಗೊಂಡು ತಿನ್ಬಹುದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇದೇ ತರ ಹೊಸ ವಿಡಿಯೋ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನನ್ನ ಮಿಸ್ ಮಾಡ್ಕೊಂತ ಇರಿ.